ಇನ್ನು ಮುಂದೆ ಬೀಟ್ರೂಟ್ ಸಿಪ್ಪೆಯನ್ನು ಬಿಸಾಡಬೇಡಿ ನೋಡಿ. ಇದರಿಂದ ಎಷ್ಟೊಂದು ಉಪಯೋಗ ಇದೆ, ನೀವೇ ನೋಡಿ. ನಾವೆಲ್ಲರೂ ಮನೆಯಲ್ಲಿ ಬೀಟ್ರೂಟ್ ಪಲ್ಯ ಸಾಂಬಾರೆಲ್ಲ ಮಾಡ್ತೀವಿ, ಆವಾಗ ಬೀಟ್ರೂಟ್ ಸಿಪ್ಪೆಯನ್ನು ಬಿಸಾಡ್ತೀವಿ. ಈ ಸಿಪ್ಪೆಯನ್ನು ಇನ್ನು ಮುಂದೆ ಬಿಸಾಡಬೇಡಿ. ಇದೇ ರೀತಿ ಸಿಪ್ಪೆಯನ್ನು ತೆಗೆದು ಜ್ಯೂಸ್ ಮಾಡಿ ಕುಡಿಯಬೇಕು. ಬೀಟ್ರೂಟನ್ನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿರುವ ಬೀಟ್ರೂಟಿನ ಸಿಪ್ಪೆಯನ್ನು ತೆಗೆದು ಈ ಸಿಪ್ಪೆಯನ್ನೆಲ್ಲ ಒಂದು ಸಾಸ್ ಪ್ಯಾನಿಗೆ ಹಾಕಿ, ಒಂದು ಬೀಟ್ರೂಟ್ ಆದರೆ 1 ಅಥವಾ 1.5 ಲೋಟ ನೀರನ್ನು ಹಾಕಿ, ಜಾಸ್ತಿ ಇದ್ದರೆ ಅಷ್ಟು ನೀರನ್ನು ಜಾಸ್ತಿ ಹಾಕ್ಬೋದು. ಇನ್ನು ಇದಕ್ಕೆ ನಾನಿವಾಗ 1 ಲೋಟ ನೀರನ್ನು ಹಾಕಿದ್ದೀನಿ. ನೀರು ಹಾಕಿ ಒಳ್ಳೆ ಕುದಿಸಬೇಕು. ಕುದಿದು ಒಂದು 3/4 ಲೋಟದಷ್ಟು ನೀರಾಗುತ್ತೆ. ಆವಾಗ ಅದು ಒಳ್ಳೆ ರೆಡ್ ಕಲರ್ ಆಗುತ್ತೆ ನೋಡಿ. ಬೀಟ್ರೂಟು ಸಿಪ್ಪೆಯನ್ನು ಮಾತ್ರ ಹಾಕಿ ಕುದಿಸಿದ್ದು. ಇದು ತಣ್ಣಗಾದ ಮೇಲೆ ಇದನ್ನು ನಾವು ಕುಡಿದ್ರೆ ಸಾಕು. ದಿನಕ್ಕೆ 1 ಲೋಟ ಇದೇ ರೀತಿ ಕುಡಿದ್ರೆ ನಮ್ಮದು ಸ್ಕಿನ್ ಒಳ್ಳೆ ಗ್ಲೋ ಆಗುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಮತ್ತು ಬ್ಲಡ್ ಕಮ್ಮಿ ಇರೋವರಿಗೆ ಬ್ಲಡ್ ಜಾಸ್ತಿ ಆಗುತ್ತೆ, ಸುಸ್ತೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಕಮ್ಮಿ ಆಗುತ್ತೆ. ಟ್ರೈ ಮಾಡಿ ನೋಡಿ.